కొండ చెట్టు బట్రే ఏయ్ రాయండి ಪಿಂಜಿದಿದೆ ನಮ್ಮ ಗಾಯ ಉಂಡ್ರಿ ಗಾಯ ಗಾಯ ಕೂಡ ಹಾಂ ಒಳ್ಳೆಯದು ಬೀಸುತ್ತೆ. ಇನ್ನು ಕರಾವಳಿಯ ಎಲ್ಲೆಡೆ ಕೂಡ ನಾಗಾರದ tenang kamera tuh. Sarah. ಅಂತ ಕೆಲಸ ಇವರು ಮಾಡ್ತಾರೆ. ಇವತ್ತು ನಾಗರ ಪಂಚಮಿಯಂದು ಕೂಡ ಅವರ ಮನೆಯಲ್ಲಿ ಒಂದು ಆರೈಕೆಗೆ ಬಂದಂತಹ ನಾಗಗಳಿದ್ದು ಅದಕ್ಕೆ ಅವರು ಇವತ್ತು ಪೂಜೆಗಳನ್ನು ಮಾಡಿ ಶ್ರೀಯಾಲಾಭಿಷೇಕ ನೀರಿನ ಅಭಿಷೇಕ ಮಾಡಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ. ಇವರು ಪ್ರತಿ ವರ್ಷದಿಂದ ಈ ಒಂದು ನಾಗರ ಪಂಚಮಿಯಂದು ಏನು ಪೆಟ್ಟಾದಂತಹ ಇಲ್ಲದ್ರೆ ಆರೈಕೆಗೆ ಬಂದಂತಹ ಕರಾವಳಿಯ ಇಂಚಿಂಚು ಭೂಮಿ ಈ ನಾಗನಿಗೆ ಸೇರಿತು ಅನ್ನುವಂಥ ವಾಡಿಕೆ ಇದೆ. ಅದನ್ನು ಹಿರಿಯ ಋಷಿಗಳು ನಂಬಿಕೊಂಡು ಬರ್ತಾರೆ. ನೋಡೋದಕ್ಕೆ, ಯಾಕಂದ್ರೆ ಹಾವಿಗೆ ನೀರು ಹಾಕೋದ್ರಿಂದ ಅಥವಾ ಅರಶಿನ ಹಾಕೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಯಾಕಂದ್ರೆ ಅರಶಿನ ಹಾಕೋದ್ರಿಂದ ಅಥವಾ ಮೈ ಮೇಲಿರುವಂತಹ ಗಾಯಗಳು ಗುಣ ಆಗೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಅದು ಔಷಧಿ ಅಂತ ಹೇಳ್ಬೋದು. ಹಾಗಾಗಿ ಅದಕ್ಕೆ ಒಂದು ಅಭಿಷೇಕವನ್ನ ಗೊಂಡ ಅಥವಾ ಶ್ರೀಯಾಲದ ಅಭಿಷೇಕವನ್ನ ಮಾಡಿ ಆ ನಂತರದಲ್ಲಿ ಅದಕ್ಕೆ ಒಂದಷ್ಟು ಅರಶಿನವನ್ನ ಹಾಕಿ ಹೂವಿನ ಮಾಲೆಯನ್ನ ಅರ್ಪಿಸುವ ಮೂಲಕ ಅದಕ್ಕೊಂದು ಪೂಜೆಯನ್ನ ಸಲ್ಲಿಸ್ತಾರೆ. ಯಾಕಂದ್ರೆ ಎಲ್ಲರೂ ಕೂಡ ಕಲ್ಲು ನಾಗನ ಕಂಡರೆ
ಎರಡು ಮಾತಿರುವುದು ಈ ಮುಳ್ತುಂಡೆ ಹಂಚು ಮಾಡಿದ್ದೆ ಕುಂಟು ಮುಂದೆ ಓಡಾಟ ಈಗ ಇಡಬಲೆ ಓಡಾಟ ಈಗ ಮುಗಿಲ್ತಿದೆ ಕುಂಟು ಹಂಚಿದ ಅದು ಅವಳೆ ಇಲ್ಲಪ್ಪ ಏನು ಅದು ಸ್ಲೋ ನಾಗರ ಪಂಚಮಿ ನಾಡಿನ ಮೊದಲ ಹಬ್ಬ. ನಾಗನನ್ನು ಇಲ್ಲಿ ಕಲ್ಲಿಗೆ ಪೂಜಿಸ್ತಾರೆ. ಕಲ್ಲಿನ ನಾಗನ ಮೂರ್ತಿಗೆ ಹಾಲೆರೆದು ಸಿಯಾಳ ಹಾಕಿ ಹಾಲೆರೆದು ಪೂಜಿಸ್ತಾರೆ. ಕಾಪುವಿನ ಮಜೂರಿನ ಗೋವರ್ಧನ್ ರಾವ್ ಎಂಬುವರು ಜೀವಂತ ಹಾವಿಗೆ ಜಲಾಭಿಷೇಕ ಮತ್ತು ಸಿಯಾಳ ಅಭಿಷೇಕ ಮಾಡಿ ಪೂಜಿಸ್ತಾರೆ. ಗೋವರ್ಧನ್ ರಾವ್ರವರು ಕಳೆದ 25-30 ವರ್ಷಗಳಿಂದ ಅಲ್ಲಲ್ಲಿ ಗಾಯಗೊಂಡ ಹಾವುಗಳನ್ನು ತಂದು ಇಲ್ಲಿ ಶುಶ್ರೂಷೆ ನೀಡ್ತಾರೆ. ಶುಶ್ರೂಷೆ ನೀಡಿದ ಬಳಿಕ ಅವರು ಅದನ್ನು ಗುಣಮುಖವಾದ ನಂತರ ಕಾಡಿಗೆ ಬಿಡ್ತಾರೆ. ಅದೇ ಪ್ರವೃತ್ತಿಯನ್ನು ಅವರು ಮಾಡ್ತಾ ಇದ್ದಾರೆ. ಇಂದು ನಾಗರ ಪಂಚಮಿಯ ಪ್ರಯುಕ್ತ ಅವರು ಗುಣದಗೊಳ್ಳುವ ಹಂತದಲ್ಲಿದ್ದ ನಾಗರ ಹಾವುಗಳಿಗೆ ಜಲಾಭಿಷೇಕ ಮಾಡಿ ಆರತಿ ಬೆಳಗಿಸ್ತಾರೆ. ವಿಶಿಷ್ಟವಾಗಿ ಈ ಒಂದು ಪ್ರಕ್ರಿಯೆಯು ವಿಶೇಷವಾಗಿ ಜನರ ಕಣ್ಮನ ಸೆಳೆದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.